ಹಾಯ್ ಹಲೋ ಗುಡ್ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಇದೆ. ನೀವು ತಮ್ಲೈನ್ ನೋಡಿದ್ದೀರಾ, ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದರೆ ಸ್ವಲ್ಪ ಯಾಕೋ ಅಂದರೆ ಕೆಲಸ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಮಂಕಿರುತ್ತಲ್ಲ, ಎದ್ದು ಸ್ವಲ್ಪ ಹೊತ್ತು ಕೂತು ನೀರು ಕುಡಿದು ನಿತ್ಯ ಕರ್ಮ ಎಲ್ಲ ಮುಗಿಸಿ ಆಮೇಲೆ ಕೆಲಸ ಶುರು ಮಾಡಿದೆ. ಒಂದೊಂದಾಗಿ ಕೆಲಸ ಶುರು ಹಚ್ಕೊಂಡೆ. ಕಸ ಗುಡಿಸಿ, ಪಾತ್ರೆ ಬೆಳಗಿ, ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿ ಬಿಟ್ಟು, ಹಿಂಗೆ ಒಂದೊಂದು ಕೆಲಸ ಇರುತ್ತಲ್ವ. ಬೇಗ ನನ್ನ ಮಗ ಕಾಲೇಜ್ಗೆ ಹೊರಡೋಷ್ಟರೊಳಗಡೆ ನಾನು ಬೇಗ ಕೆಲಸ ಮುಗಿಸ್ಬಿಡೋಣ. ಇನ್ನು ಅವನಿಗೆ ತಿಂಡಿ ಮಾಡಿಕೊಡ್ಬೇಕು. ಸ್ನಾನ ಒಂದು ಮುಗಿಸಿದ್ರೆ ಇನ್ನು ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ರೆ ಸರಿಯಾಗುತ್ತೆ ಅಂತ ಬೇಗ ಎದ್ದು ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿದೆ. ಯಾಕೆ ಅಂದರೆ ಅವನು ಸ್ನಾನ ಮಾಡಿದ ತಕ್ಷಣ ಇನ್ನು ನಮ್ಮ ಮನೆಯವ್ರು ಸ್ನಾನ ಕೂತ್ಕೊಬಿಡ್ತಾರೆ. ನೀರಿಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಆಮೇಲೆ ನೀರು ಅಂದರೆ ಬಿಸಿನೀರು ಖಾಲಿ ಆಗಿಬಿಡುತ್ತೆ. ಆಮೇಲೆ ಅವ್ರು ಅರ್ಜೆಂಟ್ ಮಾಡ್ತಿರ್ತಾರೆ. ಅದಕ್ಕೆ ಸುಮ್ಮನೆ ನಾನು ಬೇಗ ಎದ್ದು ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪಟ ಅಂತ ಎಲ್ಲ ಕೆಲಸ ಮುಗಿಸ್ತಾ ಇದೆ. ಇನ್ನು ಅವನಿಗೂ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು, ಅವನಿಗೆ ಅಂತಲ್ಲ ನಮಗೂ ಸ್ಪೆಷಲ್ ಡೇ ಇದ್ದಿದ್ದರಿಂದ ಮಾಮೂಲಿ ಉಪ್ಪಿಟ್ಟು ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಮಾಡಿದೆ. ಅರ್ಜೆಂಟ್ಗೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ, ಬೆಳಗ್ಗೆನೇ ಲೇಟಾಗಿತ್ತು. ಇಷ್ಟೆಲ್ಲ ಕೆಲಸದ ಮಧ್ಯೆ ಟೈಮ್ ಆಗಿಬಿಡ್ತು. ನನ್ನ ಮಗನಿಗೆ ಕಾಲೇಜಿಗೆ ಟೈಮ್ ಆಗಿಬಿಡುತ್ತೆ. ಬೆಳಗ್ಗೆ ಆಗ್ಬಿಟ್ಟಿದೆ ನೋಡಿ. ಎಷ್ಟೇ ಹೊತ್ತು ಬೇಗ ಮಾಡಿದ್ರೂ ಬೆಳಕಾಗ್ಬಿಡುತ್ತೆ. ಅಂದೇ ಇದು. ಹೋಗಿ ಸ್ನಾನ ಮಾಡ್ಕೊಂಬರ್ತೀವಿ, ಸಿಗ್ತೀನಿ ನಿಮಗೆ. ಇನ್ನು ಸ್ನಾನ ಮುಗಿಸ್ಕೊಂಬಂದೆ, ಲೇಟ್ ಆಗೇ ಹೋಯಿತು. ಇನ್ನು ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ತಿದ್ದೆ. ಹಿಂದಿನ ದಿನವೇ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಅದರಿಂದ ಲೇಟಾಗೋಯ್ತು ನೋಡಿ. ಅಷ್ಟೊತ್ತಿಗೆ ಎದ್ರೂ ಕೆಲಸ ಮುಗಿಯೋದು ಲೇಟಾಗೋಯ್ತು. ಹಿಂದಿನ ದಿನವೇ ಎಲ್ಲ ಒರೆಸಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಬೇಗ ಆಗ್ತಿತ್ತೇನೋ. ಹಂಗೂ ಟೈಮ್ ಆಗೇ ಹೋಯಿತು. ಏನಾದರೂ ಈ ಸ್ಪೆಷಲ್ ಡೇ ಇದ್ದಾಗಲೇ ಬೇಜಾರಾಗಿ ಕೂತ್ಕೊಳ್ಳೋದು, ಅಳ್ತಾ ಯಾಕೆ ಹಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನನಗಂತೂ ಸಖತ್ ಬೇಜಾರಾಗ್ಬಿಟ್ಟೈತೆ ಇತ್ತೀಚೆಗೆ. ಹರ್ಷ ಅವನು ಕಾಲೇಜ್ಗೆ ಹೊರಟ. ಕೊನೆಗೂ ತಿಂಡಿ ಮಾಡೋಕ್ಕಾಗಲಿಲ್ಲ, ಬಾಕ್ಸ್ಗೆ ಹಾಕ್ಕೊಟ್ಟೆ. ಇನ್ನು ನಾವು ದೇವಸ್ಥಾನಕ್ಕೆಲ್ಲ ಹೊರಟ್ವಿ. ಇನ್ನು ನಾನು ಇಷ್ಟು ವರ್ಷದಿಂದ ಸರಿಯಾಗಿ ನಾವು ಒಂದು ವೆಡ್ಡಿಂಗ್ ಆನಿವರ್ಸರಿಯಲ್ಲೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ಮನೆಯಲ್ಲೇ ಪೂಜೆ ಮಾಡ್ಕೋತಿದ್ವಿ. ಇವತ್ತು ಏನಾದರೂ ಆಗಲಿ ಬೇಗ ಎದ್ದು ರೆಡಿಯಾಗಿ ಪೂಜೆ ಮಾಡ್ಕೋಬೇಕು ಅಂತ ಒಂದು ವಾರಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಅದೇನೋ ಹಿಂದಿನ ದಿನ ನನಗೆ ಸ್ವಲ್ಪ ಒಂಥರ ಸುಮ್ಮನೆ ಹಂಗೆ ಮಂಕನ ಥರ ಕೂತ್ಕೊಬಿಟ್ಟಿರ್ತೀನಿ, ಇಲ್ಲ ಅಳ್ತಾ ಕೂತಿರ್ತೀನಿ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅದೇ ಬೇಜಾರಾಗ್ಬಿಟ್ಟಿತ್ತು ನನಗೆ. ಬೆಳಗ್ಗೆನೂ ಹಂಗೆ ಆಗೋಯ್ತು. ಅಷ್ಟೊತ್ತಿಗೆ ಎದ್ದು ಒಂದೇ ದಿನ ಎಲ್ಲನೂ ಕೆಲಸ ಮಾಡಬೇಕು, ಅಷ್ಟು ಬೇಗ ಎಲ್ಲ ಎದ್ದು ಎಲ್ಲ ಮಾಡೋ ತನಕ ಹಂಗೋ ಟೈಮ್ ಆಗೋಯ್ತು. ಒಟ್ಟಿನಲ್ಲಿ ದೇವಸ್ಥಾನಕ್ಕಂತೂ ಹೊರಟ್ವಿ. ಒಟ್ಟಿನಲ್ಲಿ ಅಷ್ಟು ಬೇಜಾರಾಗ್ಬಿಡುತ್ತೆ ಒಂದೊಂದು ದಿನ. ಎಲ್ಲ ಇಂಥ ದಿನಗಳಲ್ಲಿ ಪೂಜೆ ಮಾಡೋಕ್ಕೆ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಹಿಂಗೆ ಮಾಡ್ಕೊಳ್ಳೋಣ, ಹಿಂಗೆ ಇರೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಂಗೆ ಆಗದೇ ಇದ್ದಾಗ ಬೇಜಾರಾಗ್ಬಿಡುತ್ತೆ. ಎಷ್ಟು ಯಾಕೆ ಹಿಂಗಾಗುತ್ತೆ, ಯಾಕೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಒಂಥರ ಬೇಜಾರಾಗ್ಬಿಡುತ್ತೆ. ಇನ್ನೇನು ಮಾಡೋದು, ಏನು ಯಾರ ಹತ್ರ ಹೇಳ್ಕೊಂಡ್ರೆ ಏನು ಸಮಾಧಾನ. ನಮಗೆ ಕೊನೆಗೆ ಪರಿಹಾರ ಅಂತ ಸಿಗೋದು ಆ ದೇವರೇನೆ. ಆ ದೇವ್ರ ಹತ್ರ ಹೋಗೋದು, ಕೇಳ್ಕೊಳ್ಳೋದು. ಕೆಲವು ಸರಿ ಹೊರ ಕೊಡ್ತಾನೆ, ಕೆಲವು ಸರಿ ಅವನು ಯಾಕೋ ಸುಮ್ಮನಾಗ್ಬಿಡ್ತಾನೆ ಅನಿಸುತ್ತೆ. ಇನ್ನು ಅವನು ಒಳ್ಳೇದು ಮಾಡೋ ತನಕ ಕಾಯಲೇಬೇಕು. ಅವನನ್ನೇ ನಂಬಿದ್ದೀನಿ ಅಷ್ಟೇ ನಾನು. ಭಕ್ತಿಭಾಗ್ಯ ಸ್ವರೂಪಾಯ ಧರ್ಮರೂಪಾಯ ಮಂಗಳ. ಇನ್ನು ಪೂಜೆ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಇಷ್ಟು ವರ್ಷಕ್ಕೆ ನಮಗೆ ನಾವು ಏನೋ ಒಂದು 2-3 ಸರಿ ಹೋಗಿರ್ಬೋದೇನೋ ದೇವಸ್ಥಾನಕ್ಕೆ. ಅಂದರೆ ವೆಡ್ಡಿಂಗ್ ಆನಿವರ್ಸರಿ ದಿನ, ಬೇರೆ ದಿನಗಳಲ್ಲ. ಅಂದರೆ ಮನೇಲೇ ಮಾಡ್ಕೋತಿದ್ದೆ ಅಷ್ಟೇ ಪೂಜೆನ. ಈ ಸರಿ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಈ ದೇವ್ರು ಬಂದು ನಾನು ನನ್ನ ಹಳೆ ವಿಡಿಯೋದಲ್ಲಿ ನಮ್ಮೂರ ತೇರು ಅಂತ ಮಾಡಿದ್ದೀನಿ, ಅದರಲ್ಲಿ ನೋಡಿ ನೀವು. ಇದು ಬಟ್ಟೆ ಹಿಂಡ್ಬಿಟ್ಟು ನಮ್ಮ ಅಗಸ ಅವರು ಕಂಡಿಡ್ದು ದೇವರು ಅಂತ ಹೇಳಿದ್ದೀನಿ. ನೀವು ಈ ದೇವ್ರದ್ದು ಇಲ್ಲಿ ಮಾಹಿತಿ ಹೆಚ್ಚಾಗಿ ತಿಳ್ಕೋಬೇಕು ಅಂದರೆ ನೀವು ಹಳೆ ವಿಡಿಯೋನ ನೋಡಿ. ಇದು ನಮ್ಮ ತೇರಲ್ಲಿ ಉತ್ಸವಕ್ಕೆ ಕೂರಿಸೋದು. ಇದು ರಾಮದೇವರು
ಮತ್ತು ಅಲ್ಲಿ ರಾಮಾನುಜಾಚಾರ್ಯರಿದ್ದಾರೆ, ಅವ್ರ ಕೈಲಿ ದಂಡ ಇರಲ್ಲ. ಇದೆಲ್ಲ ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮೂರ ತೇರು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ತಿಳ್ಕೊಳ್ಳಿ. ಅದರಲ್ಲಿ ತಾನೇ ಮನೆಗೆ ಬಂದೆ, ಸುಸ್ತಾಯಿತು, ಬೆವರೆಲ್ಲ ನೋಡಿ ನಡ್ಕೊಂಬರೋ ತನಕ ಎಲ್ಲ ಬೆವರು ಇತ್ತೋಗೈತೆ. ಇವಾಗ ಬಂದೆ ಮನೆಗೆ. ನಾನು ಇಷ್ಟ ತನಕ ಮಲಗಿಬಿಟ್ಟಿದ್ದೆ, ಮಲಗಿದ್ದು ಸ್ವಲ್ಪ ಊಟ ಎಲ್ಲ ಮಾಡಿ ಎದ್ದೆ. ಇವಾಗ ನೈಟ್ ಅಡುಗೆಗೆ ಕೇಕೆಲ್ಲ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ, ನೋಡಿಕೊಂಡೇ ಮಾಡ್ತಿರೋದು. ಅಂದರೆ 2-3 ಸರಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ. ಮತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಗೃಹಿಣಿಯರು ನಾವೇನು ಸರ್ಪ್ರೈಸ್ ಕೊಡೋಕ್ಕಾಗುತ್ತೆ, ಮನೇಲಿ ಅಟ್ಲೀಸ್ಟು ಊಟ ತಿಂಡಿ ಚೆನ್ನಾಗಿ ಮಾಡಿಕೊಟ್ಟು ಅವ್ರು ನಮಗೆ ಕೊಡೋ ಸರ್ಪ್ರೈಸ್ಗೆ ನಾವು ಈ ಥರ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಅವ್ರು ಬರೋ ತನಕ ನಮ್ಮ ಕೈಯಲ್ಲೇ ಎಷ್ಟಾಗುತ್ತೆ ಮನೇಲಿ ಒಳ್ಳೆ ಊಟ ಅಂತೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅದನ್ನ ಮಾಡೋಣ. ನೈಟ್ ಟೈಮು ಹೆಂಗೆಲ್ಲ ಆಗುತ್ತೆ ಆ್ಯನಿವರ್ಸರಿ ನಮ್ಮ ಮನೆ ಇವತ್ತಿನ ದಿನ. ಬನ್ನಿ ಹಂಗೆ ನೋಡ್ತಾ ಹೋಗಿ. ಫಸ್ಟು ಒಂದು ಬೋಸಿ ತೊಗೊಂಡಿದ್ದೀನಿ, ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇನ್ನೊಂದು ಬೇಕಿಂಗ್ ಇಡೋದಕ್ಕೆ ಇದು. ಫಸ್ಟು ಇದನ್ನು ಆಯಿಲ್ ಹಾಕ್ಕೊಂಡು ಇದು ಮಾಡ್ಕೋಬೇಕು. ಮತ್ತು 1 ಕಪ್ಪು ಮೆಜರ್ಮೆಂಟ್ಗೆ ಇದು, ಮತ್ತು ಮೈದಾ ಮತ್ತು ಗೋಧಿ ಹಿಟ್ಟು ಯಾವುದಾದ್ರೂ ತಗೋಬೋದು. ನಾನು ಮೈದಾ ತೊಗೊಂಡಿದ್ದೀನಿ, ನಾವೇನು ಅಪರೂಪ ತಿನ್ನೋದು ಅದರಿಂದ. ಮತ್ತು ಟ್ಯೂಟಿ ಫ್ರೂಟಿ ಇದ್ದರೆ ತೊಗೋಬೋದು. ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅದು ಕಪ್ಪು ದ್ರಾಕ್ಷಿ, ಒಣ ದ್ರಾಕ್ಷಿ, ಇದಕ್ಕೆ ಏನಂತಾರೆ ಇದೇನೆ ಡೇಟ್ಸ್ ಏನೂ ತೊಗೊಂಡಿಲ್ಲ, ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಟ್ಯೂಟಿ ಫ್ರೂಟಿ ಸಿಕ್ಕಿದ್ರೆ ಮಾಡ್ಬೋದು. ನನಗೆ ಪಪ್ಪಾಯ ಸಿಗಲಿಲ್ಲ, ಪಪ್ಪಾಯ ಕಾಯಿ ಪರಂಗಿಕಾಯಿ ಇರಬೇಕು ಅದಕ್ಕೆ ಮಾಡೋದಕ್ಕೆ, ಇಲ್ಲಾಂದರೆ ರೆಡಿಮೇಡ್ ಸಿಕ್ಕಿದ್ರೂ ತಂದು ಮಾಡ್ಬೋದು. ನಾನು ಅದಕ್ಕೆ ಡ್ರೈ ಫ್ರೂಟ್ಸೇ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಮನೆಗಲ್ವ ಸಿಂಪಲಾಗಿ ಮಾಡ್ಕೊಳ್ತಿದ್ದೀವಿ. ಬನ್ನಿ ಹೇಗೆ ಮಾಡೋದು ಸ್ಟಾರ್ಟ್ ಮಾಡ್ಕೊಬಿಡೋಣ. ಆಮೇಲೆ ಮೊಸರು, ಹಾಲು, ಸೋಡಾ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಬೇಕು. ಅದಿಲ್ಲ ಅಂದವರು ಈನೋ ಇರುತ್ತಲ್ಲ ಅದು ಹಾಕ್ಕೊಂಡು ಮಾಡ್ಬೋದು. ನಂದು ತಂದಿದ್ದೆ ಇಷ್ಟು, ಮತ್ತು ಬೇಕಿಂಗ್ ಸೋಡಾ ಎಲ್ಲ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಅದಕ್ಕೆ ಆಗ್ತಿಲ್ಲ ಅದನ್ನು. ಏನೋ ಫ್ರೆಶ್ಶಾಗಿ ತೊಗೊಂಬಂದಿದ್ದೀನಿ, ಅದನ್ನೇ ಯಾಕೆ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ, ಸ್ಟಾರ್ಟ್ ಮಾಡೋಣ. ಮತ್ತು ಆಯಿಲ್ ಬೇಕೇ ಬೇಕಲ್ಲ, ಅದು ಫಸ್ಟು ಮೊಸರು ತೊಗೊಳ್ಳೋಣ, 3/4 ಕಪ್ಪು. ಮತ್ತು ಸಕ್ಕರೆ 3/4 ಕಪ್ ಸಾಕು. ಸ್ವೀಟ್ ತಿನ್ನಲ್ಲ ಅಲ್ವಾ ಜಾಸ್ತಿ, ಅದಕ್ಕೆ ಸ್ವೀಟ್ ತಿನ್ನೋರು ಹಾಕೋಬೋದು. ನಮ್ಮನೆ ಎಲ್ಲ ಲೈಟ್ ಸ್ವೀಟೇ ತಿನ್ನೋದು, ಅದಕ್ಕೆ 3/4 ಕಪ್ಪು ಸಕ್ಕರೆ. ಮತ್ತು 1/4 ಕಪ್ಪು ಆಯಿಲು. 1/4 ಕಪ್ಗಿಂತ ಕಡಿಮೆನೇ ತೊಗೊಂಡ್ರು ಒಳ್ಳೆಯದು, ತುಂಬ ಆಯಿಲ್ ಆದರೂ ಚೆನ್ನಾಗಿರಲ್ಲ, ಅದು ಚೆನ್ನಾಗಿ ಉಬ್ಬಿ ಬರಲ್ಲ. ಇಲ್ಲಿ ಆಯಿಲು, ಮತ್ತು 1/4 ಬಟ್ಲು ಹಾಲು. ಹಾಲು ಏನು ಅಂದರೆ ಗಟ್ಟಿ ಆದರೆ ಎಕ್ಸ್ಟ್ರಾ ಹಾಲು ಇಟ್ಕೊಂಡಿದ್ರೆ ಒಳ್ಳೆಯದು, ನೋಡಿಕೊಂಡು ಹಾಕೋಬೋದು. ಇದು ಕರೆಕ್ಟಾಗಿರುತ್ತೆ, ಆದರೂ ನಿಮಗೆ ಮೆಜರ್ಮೆಂಟ್ ಮಿಸ್ ಆಯಿತು ಅಂದರೆ ನೀರು ಹಾಕೋಂಗಿಲ್ವಲ್ಲ, ಇದಕ್ಕೆ ಹಾಲು ಹಾಕೋಬೋದು, ಅಥವಾ ಮೊಸರು, ಮಜ್ಜಿಗೆ ಇದು ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಎಷ್ಟು ಅಂದರೆ ಸಕ್ಕರೆ ಕರಗಬೇಕದು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಎಲ್ಲ ಎಣ್ಣೆ ಮತ್ತು ಇದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು. ಎಣ್ಣೆ, ಇದು ಹಾಲು, ಮೊಸರು, ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಅದು ಕರಗೋ ತನಕ ಚೆನ್ನಾಗಿ
ಇದು ಮಾಡಬೇಕು. ಕೆಲವರು ಸಕ್ಕರೆ ಪುಡಿ ಮಾಡಿ ಹಾಕೋತಾರೆ, ಆಮೇಲೆ ಐಸಿಂಗ್ ಶುಗರ್ ಅಂತ ಸಿಗುತ್ತೆ ಅದು ಹಾಕ್ತಾರೆ. ಸೇಮ್ ಬೇಕ್ರಿಲಿ ಎಲ್ಲ ಯಾವ ಥರ ಮಾಡ್ತಾರೆ ಅದೇ ಥರ ಬರುತ್ತೆ ಅಂತ. ನಾವು ಹೋಮ್ ಮೇಡ್ ಅಲ್ವಾ, ಇದು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋಣ. ನಮ್ಮ ಮನೇಲಿತ್ತು, ಮೊದಲೇ ತಂದಿಟ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸು. ಒಂದು 2-3 ಡ್ರಾಪ್ಸ್ ಅಷ್ಟೇ ಸಾಕು. ಇದಕ್ಕೆ ಮೈದಾ, ನೀವು ಯಾವುದಾದ್ರೂ ತಗೋಬೋದು, ಮೈದಾ ಮತ್ತು ಗೋಧಿ ಹಿಟ್ಟು ಯಾವುದಾದ್ರೂ ತಗೋಬೋದು. ನೋಡಿ, 1 ಕಪ್ ಮೈದಾ, ಕರೆಕ್ಟಾಗಿ 1 ಕಪ್ಪು ಅಷ್ಟೇ. 1 ಸ್ಪೂನು ಕೋಕೋ ಪೌಡ್ರು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಏನಿಲ್ಲ, ಆಪ್ಷನ್ನು. ನಿಮಗೆ ಬೇರೆ ಕೇಸರಿ ಪೌಡ್ರ್ ಇದ್ದರೂ ಹಾಕೋಬೋದು ಮನೇಲಿ, ಇಲ್ಲ ಅಂದರೂ ನಡೆಯುತ್ತೆ, ಏನೋ ಹಾಕ್ತಾ ಇದ್ರೂ ನಡೆಯುತ್ತೆ. ನಾನು ಇತ್ತು ಅದಕ್ಕೆ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಸಾಕು, ಸ್ವಲ್ಪನೇ ಮಾಡ್ತಿರೋದಲ್ವ ಅದಕ್ಕೆ. ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ. ಇದು ಹಿಂಗೆ ಬಿಟ್ರೆ ಸ್ವಲ್ಪ ಹಿಂಗೆ ಬರಬೇಕು, ಆದರೆ ಬರ್ತಿಲ್ಲ. ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಈ ಥರ ಬರಬೇಕು, ಕರೆಕ್ಟಾಗಿದೆ ಇವಾಗ. ಇನ್ನು ಸಾಕು, ಇನ್ನು ಹಾಲೇನು ಹಾಕ್ಬಾರ್ದು. ಇನ್ನು ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಡೋಣ. ಇದು ಇವಾಗಲೇ ಮಿಕ್ಸ್ ಮಾಡಲ್ಲ, ಲಾಸ್ಟಲ್ಲಿ 1 ರೌಂಡ್ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. 1-2 ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಮತ್ತು ಇವಾಗ ಇದಕ್ಕೆ ಆಯಿಲ್ ಗ್ರೀಸ್ ಮಾಡ್ಕೊಳ್ಳೋಣ. ಏನು 1 ಡ್ರಾಪ್ 2 ಡ್ರಾಪ್ ಅಷ್ಟೇ ಸಾಕು, ಜಾಸ್ತಿ ಬೇಡಿ. ಅಷ್ಟೇ, ಎಲ್ಲ ಕಡೆಗೂ ಆಗಬೇಕು ಆ ಥರ. ಬ್ರಷ್ ಇದ್ದರೆ ಬ್ರಷ್ ಅಥವಾ ಕೈಲಿ ಸ್ಪೂನ್ ಮೈದಾ ಹಾಕ್ಕೊಂಡು ಎಲ್ಲ ಕಡೆ ಡಸ್ಟ್ ಮಾಡ್ಕೊಳ್ಳೋಣ. ಮಿಕ್ಕಿದ್ನೆಲ್ಲ ಇದಕ್ಕೆ ಹಾಕೊಬಿಡೋಣ. ನೋಡಿ, ಇಷ್ಟೇ ಡಸ್ಟಿಂಗ್ ಅಂದರೆ. ಬಟರ್ ಪೇಪರ್ ಇದ್ದರೆ ಹಾಕೋಬೋದು, ಬಟರ್ ಪೇಪರ್ ಇಲ್ಲದೆ ಇರೋದಕ್ಕೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಕೆಲವರು ಬಟರ್ ಪೇಪರ್ ಇದ್ದರೆ ಹಂಗೆ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಬಟರ್ ಪೇಪರ್ ಹಾಕ್ಬಿಟ್ಟು ಮಾಡ್ಬೋದು. ಇನ್ನು ನೆಕ್ಸ್ಟು ನಾನು ಹೇಳಿದ್ನಲ್ಲ, ಬೇಕಿಂಗ್ದು ಸೋಡಾ, ಬೇಕಿಂಗ್ ಪೌಡ್ರೆಲ್ಲ ಡೇಟ್ ಮುಗ್ದೋಗ್ಬಿಟ್ಟಿದೆ, ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಅದಕ್ಕೆ ಅದು ಹಾಕ್ತಿಲ್ಲ. ಇದೊಂದು ಏನೋ ಪ್ಯಾಕೆಟ್ ತಂದಿದ್ದೀನಿ, ಅದನ್ನು ಮಾತ್ರ ಹಾಕ್ತೀನಿ. 1 ಸಾಕಾಗುತ್ತೆ. ಕ್ವಾಂಟಿಟಿ ನೋಡ್ಕೊಂಡು ಮಾಡಬೇಕು. ನೀವು ಸ್ವಲ್ಪ ಮಾಡ್ತಿದ್ರೆ 1 ಬೌಲ್ ಅಳತೆಯಲ್ಲಿ ಮಾಡ್ತಿದ್ರೆ 1 ಸಾಕು. ನೀವೇನೋ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಜಾಸ್ತಿ ಹಾಕ್ಬೇಕು, 1-2 ಆ ಥರ ಹಾಕಬೇಕಾಗುತ್ತೆ. ಇದೇನು ಗ್ಯಾಸ್ ಪ್ರಾಬ್ಲಮ್ಗೆಲ್ಲ ಒಳ್ಳೇದಲ್ವಾ, ಅದಕ್ಕೆ ನಾನು ಹಾಕ್ತಿದ್ದೀನಿ, ಎಲ್ಲ ಹೆಲ್ತ್ಗೆ ಒಳ್ಳೇದೇನೆ ಅಂತ ಅಂದ್ಬಿಟ್ಟು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ. ಜಾಸ್ತಿ ಮಿಕ್ಸ್ ಮಾಡಬಾರ್ದು, 1-2 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ಹಾಕಿ ಇಟ್ಬಿಡ್ಬೇಕು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈಗ 1-2 ಸರಿ ಹಿಂಗೆ ಅನ್ಬೇಕು, ಅದರಲ್ಲಿ ಹೇರಿದ್ರೆ ಎಲ್ಲ ಒಟ್ಟೋಗುತ್ತೆ. 1-2 ಸರಿ ಹಿಂಗೆ ಕುಟ್ಬಿಟ್ಟು ಈಗ ಇಡೋಣ ಬನ್ನಿ. ಇದು 10 ನಿಮಿಷ ಮುಂಚೆನೇ ಇದನ್ನು ಹೇಳ್ಬಿಡ್ತೀನಿ ನಿಮಗೆ. 10 ನಿಮಿಷ ಮುಂಚೆ ನಾನು ಇಡ್ಲಿ ಕುಕ್ಕರಲ್ಲಿ ಮಾಡ್ತೀನಿ, ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಇದು ಪುಡಿ ಉಪ್ಪು ಹಾಕ್ಕೊಂಡು ಇಲ್ಲಿ ಮೊದಲೇ ಇಟ್ಟು ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದನ್ನು ಇಲ್ಲಿ ಒಳಗಡೆಗೆ ಇಡೋಣ. ಹೇಳಿದ್ನಲ್ಲ, ಇನ್ನೊಂದು ಸರಿ ಟ್ಯಾಪ್ ಮಾಡ್ಕೊಳ್ಳಿ, ಹಾಗೆ ಏರ್ ಬಬಲ್ಸ್ ಎಲ್ಲ ಹೊಟ್ಟೋಗ್ಬೇಕು. ಈಗ 10 ನಿಮಿಷ ಚೆನ್ನಾಗಿ ಕಾದಿರುತ್ತೆ ನೋಡಿ. ಕಡಿಮೆ ಉರಿಲಿ, ಒಂದೇ ಸಮ ಬರಬೇಕು ಉರಿ. ಆ ಉರಿಲಿನಿ 3/4 ಗಂಟೆ ಬೇಯಿಸಬೇಕು. ನೋಡ್ಕೊಳ್ಳೋಣ, ಆಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. 3/4 ಗಂಟೆ ಇಡೋಣ. ಇದು ಹಿಂಗೆ ಮುಚ್ಚಿ ಇಟ್ಬಿಡೋಣ. ಇಷ್ಟೇ, 3/4 ಗಂಟೆ ಆದಮೇಲೆ ಇಡ್ಲಿ ಪಾತ್ರೆ ಓಪನ್ ಮಾಡೋಣ. ನೋಡಿ, ಇದೆಲ್ಲ ಎತ್ತಿಡಬೇಕು. ಇವಾಗ ಎಲ್ಲ ಅರಗಿದೆ, ಎತ್ತಿಟ್ಬಿಟ್ಟು ಕಚೋರಿ ಮಾಡೋಣ ಅಂತ ಇದ್ದೀನಿ. ಕಚೋರಿಗೆ
ಮೈದಾ ಇದು ಗೋಧಿ ಹಿಟ್ಟು 1 ಬಟ್ಲು 1.5 ಬಟ್ಲು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು. ನಾನು ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ, ಸ್ವಲ್ಪ ಮಾಡ್ತಿದ್ದೀನಿ. ಅದಕ್ಕೆ ಇದು ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೋಬೋದು. ಈಗ ಒಂಚೂರು ಹಾಕ್ತಿದ್ದೀನಿ ಮೈದಾ ಇದ್ರ ಜೊತೆಗೆ, ಅಂದರೆ ಸಾಟೆ ಬರುತ್ತೆ, ಚೆನ್ನಾಗಿ ಬನಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇಷ್ಟೇ, ಜಾಸ್ತಿ ಹಾಕ್ಬಾರ್ದು. ಇಷ್ಟೇ ಹಾಕಿರೋದು. ಈಗ ಇದನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ. ಸೋಂಪು, ಜೀರಿಗೆ, ಧನಿಯಾ ಇಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋಬೇಕು. ಜಜ್ಜಿದ್ರೆ ಒಳ್ಳೆಯದು. ಇದು ಸ್ವಲ್ಪ ರಫ್ಫು, ಕೆಲವ್ರ ಕೈ ತುಂಬ ಸಾಫ್ಟಾಗಿರುತ್ತೆ ಕೆಲಸ ಮಾಡೋಕ್ಕೆ, ಅದು ಆಗಲ್ಲ. ಅವ್ರ ಕಲ್ಲಲ್ಲಿ ಜಜ್ಕೊಂಡ್ರೆ ಆಗುತ್ತೆ. ನನಗೆ ಅಭ್ಯಾಸ ಆಗಿದೆ ಸ್ವಲ್ಪ. ಆಮೇಲೆ ಅಭ್ಯಾಸ ಅನ್ನೋದಕ್ಕಿಂತ ಸ್ವಲ್ಪ ಅಡುಗೆದ್ರಲ್ಲಿ ಟೆಕ್ನಿಕ್ಕಾಗಿ ಮಾಡಬೇಕು ಅಷ್ಟೇ. ಈಗ ಈ ಥರ ಆಯಿತು, ಹೋಳಾಯಿತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಹಾಲಾಗಿ ಕಲಿಸ್ಕೊತೀನಿ. ಸ್ವಲ್ಪ ಹಾಲಿತ್ತು, ಮಜ್ಜಿಗೆ ಅಥವಾ ಮೊಸರಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ತಕ್ಷಣ ಮಾಡ್ತಿರೋದಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಇಟ್ಟು ಮಾಡ್ತೀನಿ ಅಂದರೆ ಇದಾಗುತ್ತೆ. ನಾನು ಸ್ವಲ್ಪ ಬೇಗ ಮಾಡ್ತಿರೋದ್ರಿಂದ ಇದು ಅಂದರೆ ಬೆಳಗ್ಗೆನೇ ಕಲಸಿಟ್ಕೊಂಡ್ರೆ ಸ್ವಲ್ಪ ಮಧ್ಯಾಹ್ನ ನನಗೆ ಇದಾಗುತ್ತೆ. ಇಲ್ಲಾಂದರೆ ಟೇಸ್ಟ್ ಬರುತ್ತೆ ಅಷ್ಟೇ. ಇದೇನು ತುಂಬ ಹುಳಿ ಇಲ್ವಲ್ಲ ಮೊಸರು, ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕ್ರಿಸ್ಪಿ ಬರಬೇಕಲ್ಲ, ಅದಕ್ಕೆ ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು. ನೋಡಿ ಇಷ್ಟೇ ದಪ್ಪ ಆಗಿದ್ದು, ಇಷ್ಟೇ ಮಾಡಿದ್ದು ಸಾಕು ನಮಗಿಷ್ಟು. ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎತ್ತಿಟ್ಬಿಡೋಣ. 2 ಡ್ರಾಪು ಅಷ್ಟೇ, ಜಾಸ್ತಿ ಇಡಬಾರ್ದು, ಸ್ವಲ್ಪ ಮೇಲೆ. ನೋಡಿ ಸ್ವಲ್ಪ ಹೊತ್ತು ಉನಿಯುತ್ತೆ, ಮುಚ್ಚಿಟ್ಬಿಡೋಣ. ಮುಚ್ಚಿಟ್ರೆ ಚೆನ್ನಾಗಿ ಇದಾಗುತ್ತೆ. ನೋಡಿ ಇಷ್ಟೇ ಕಲಸಿರೋದು, ಇಷ್ಟೇ ಮಾಡಿರೋದು ನಾನು. ಆಗಲೇ ಟೈಮ್ ತೋರಿಸ್ಲಿಲ್ಲ, 4 ಗಂಟೆಗೆ ಇಟ್ಟಿರೋದು, 4:05ಕ್ಕೆ 4:45 ಇಲ್ಲ 4:55 ಅಷ್ಟು ತೆಗೆದು ನೋಡಿದ್ರೆ ಸಾಕು. ಯಾಕೆಂದರೆ ಅದೇ ಸ್ಮೆಲ್ ಬರುತ್ತೆ, ಘಮ ಘಮ ಅಂತಿರುತ್ತೆ. ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಆಗಿಲ್ಲ ಅಂತ ಅಂದ್ಬಿಟ್ಟು. ಆವಾಗ ಓಪನ್ ಮಾಡಿ ಸ್ವಲ್ಪ ಸ್ಟಿಕ್ ಹಾಕಿ ಅಥವಾ ಸ್ಪೂನು, ಚಾಕು ಏನಾದರೂ ಹಾಕಿ ನೋಡ್ಬೋದು. ಈಗ ಅದು ಇನ್ನೂ 3/4 ಗಂಟೆ ಬೇಕು. ಇದು ರೆಡಿ ಮಾಡಿದ್ದೀನಿ. ಇನ್ನು ಅದರೊಳಗೆ ಅದಕ್ಕೆ ಸ್ಟಫಿಂಗ್ ಏನು ಬೇಕು ನೋಡೋಣ, ರೆಡಿ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಎಲ್ಲ ಬೇಯಿಸೋಕ್ಕಿಟ್ಟಿದೆ, ನಿಮಗೆ ತೋರಿಸ್ಲೇ ಇಲ್ಲ, ಸ್ಕಿಪ್ ಆಗಿಬಿಟ್ಟಿದೆ. ಇದು ಉಣಿಸಿರ್ಲಿಲ್ಲ, ಇದೆಲ್ಲ ಬೆಂದಿದೆ. ಈಗ ರೆಡಿ ಮಾಡ್ಕೊಳ್ಳೋಣ. ಇದು ಒಂದೇ ಒಂದು ಗೆಣಸು ಮಿಕ್ಕಿತ್ತು ಅವತ್ತು, ಅದನ್ನು ಜೊತೆಲೇ ಬೇಯಿಸೋಕ್ಕಿಟ್ಟಿದ್ದೆ. ಇದನ್ನು ಇನ್ನೊಂದು ಸರಿ ಕುಕ್ ಮಾಡ್ಕೊಂಬಿಡೋಣ. ಯಾಕೋ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನಿಸ್ತಿದೆ ನನಗೆ. ಇದು ಏನಕ್ಕೆ ಅಂದರೆ, ಇದು ಪಾನಿಪುರಿ ಮಾಡೋಣ, ಲೈಟಾಗಿ ಸ್ವಲ್ಪ ಎಲ್ಲ ಐಟಮ್ ಇರಬೇಕು, ಆ ಥರ ಮಾಡ್ತಿದ್ದೀನಿ. ಬಿಡಿಸಿಟ್ಟಿದ್ದೀನಿ. ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಇದಾಗಿದೆ, ಒಂದು ಸ್ವಲ್ಪ ತಿನ್ಕೊಳ್ಳೋಣ. ಅದು ಅಲ್ಲಿಟ್ಟು ವೇಸ್ಟ್ ಆಗುತ್ತೆ ಇನ್ನು, ಅದಕ್ಕೆ ಜಾಸ್ತಿ ಇದ್ದರೆ ಒಟ್ಟಿಗೆ ಬೇಯಿಸೋಕೆ ಇಟ್ಬಿಡ್ತೀವಿ. ಅವತ್ತು ಬೇಯಿಸಿದ್ದೆ, ಎಲ್ಲ ಮಿಸ್ ಆಗಿಬಿಟ್ಟಿತ್ತು, ಒಂದೇ ಒಂದಿತ್ತು, ಅದ್ರ ಜೊತೆಗೇ ಬೇಯಕ್ಕೆ ಇಟ್ಬಿಟ್ಟೆ. ಅದಕ್ಕೇ ವೇಸ್ಟ್ ಆಗುತ್ತೆ ಅಂತ ತಿನ್ಕೋಬೋದು. ಇವಾಗ ಆಗಿದೆಯಾ ನೋಡೋಣ. ಇನ್ನು 1 ಅವರ್ ಆಯಿತು. ನೋಡೋಣ. ಈ ಥರ ಕಡ್ಡಿ ಅಥವಾ ಇದಿದ್ರೆ ಚಾಕುಲಿ ನೋಡ್ಬೋದು. ಆಗಿದೆ ಅನಿಸುತ್ತೆ, ನೋಡಿ ಇಲ್ಲಿ ಆಗಿದೆ, ಅಂಟಿಲ್ಲ. ಇದು ಆಫ್ ಮಾಡಿಬಿಡೋಣ, ಸಾಕು. ಆ ಬಿಸಿಗೇನೆ ಆಗುತ್ತೆ. ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಬಿಡೋಣ. ಬಟ್ಟೆಯಲ್ಲಿ ಮುಚ್ಚಿಬಿಟ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಷ್ಟೇ. ತುಂಬ ಏನು ಕಪ್ಪಾಗಿಲ್ಲ.
ಇದಕ್ಕೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಹಾಕೋಬೋದು. ಪುದೀನ ಹಾಕಿಲ್ಲ ನಾನು. ಇಷ್ಟು ಹಾಕಿದ್ದೀನಿ. ಒಂಚೂರು ಕಡಲೆ, ಒಂದು ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ. ರುಬ್ಕೊಳ್ಳೋಣ ಈಗ. ರುಬ್ಬಾಗಿದೆ. ಇದು ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಹೆಚ್ಚಿಸ್ಕೋಬೋದು. ಅದರಲ್ಲಿ ಇಷ್ಟ ಆಯಿತು, ಸಾಕು ನಮಗಿದು. ಇದು ಪಾನಿಪುರಿಗೂ ಆಗುತ್ತೆ, ಕಚೋರಿಗೂ ಆಗುತ್ತೆ, ಸಾಕು ಇಷ್ಟೇ. ಇದೊಂದು ಸ್ವಲ್ಪ ಜಚ್ಕೊಂಡ್ಬಿಡೋಣ. ಅರ್ಧಂಬರ್ಧ ಕ್ರಷ್ ಆಗಬೇಕು ನೋಡಿ, ಈ ಥರ ಕ್ರಷ್ ಆಗಬೇಕು. ಇಷ್ಟ ಆದರೆ ಸಾಕು. ಇನ್ನು ಇಷ್ಟೆಲ್ಲ ಮಾಡ್ತಾ ಸಂಜೆ ಆಗೇ ಹೋಯಿತು. ಅವರು ಡ್ಯೂಟಿಯಿಂದ ಬಂದರು. ಇನ್ನು ಬಂದ ತಕ್ಷಣ ಇನ್ನು ಸ್ನ್ಯಾಕ್ಸ್ಗೆ ಏನಾದರೂ ಕೊಡಬೇಕಲ್ಲ. ಸ್ಟಾರ್ಟರ್ಸ್ ಥರ ಬಜ್ಜಿ ಹಾಕ್ಕೊಟ್ಟೆ. ಇನ್ನು ಅವ್ರಿಗೂ ಗೊತ್ತಾಗ್ದಂಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಎಲ್ಲ ಗೊತ್ತಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ನಲ್ಲ. ಅವರು ನಾನು ಹಂಗೂ ಮುಚ್ಚಿಟ್ಟಿದೆ, ಏನೂ ಗೊತ್ತಾಗಬಾರ್ದು ಅಂತ. ಆದರೆ ನಾವ್ರೇನು ಚಿಕ್ಕ ಮಗುನ ಎಲ್ಲ ಓಪನ್ ಮಾಡಿ ನೋಡಿದ್ರು. ಏನಕ್ಕೆ ಇದೆಲ್ಲ ಮಾಡ್ತಿದ್ದೀಯ ಅಂತ ಕೇಳಿದ್ರು. ಟೀ ಬಜ್ಜಿ ಸ್ಟಾರ್ಟರ್ಸ್ ಥರ ಸ್ವಲ್ಪ ಮಾಡಿದ್ದೀನಿ. ಬಂದರು ಸ್ಕೂಲಿಂದ, ಕೊಡೋಣ ಅವ್ರಿಗೆ. ಇಲ್ಲಿಗೆ ಬರ್ತೀರಾ? ಕೊಡ್ಲಾ? ತೊಗೊಳ್ಳಿ. ತೊಗೊಳ್ಳಿ, ನನ್ನ ಮುಖ ತೊಗೊಳ್ಳಿ. ಯಾ ಇಲ್ಲಿ ಹಿಂಗೆ ಈ ಕಡೆ. ಎಲ್ಲ ಆಯಿತು. ಸ್ನ್ಯಾಕ್ಸ್ ಅಂತೂ ತಿಂದಾಯಿತು, ಅಂದರೆ ಬಜ್ಜಿ ಮಾಡ್ಕೊಂಡು ತಿಂದಾಯಿತು. ನಮ್ಮ ಮನೆ ಇನ್ನೂ ತುಂಬ ಗ್ರ್ಯಾಂಡು ಅಂತಲ್ಲ, ನಮಗೆ ಮಾಡೋಕ್ಕೆ ಬರೋದೇ ಇಷ್ಟು. ಆ ಥರ ಮಾಡ್ತಿದ್ದೀನಿ. ಅವ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಸಿಂಪಲಾಗಿ ಮಾಡ್ಕೊಳ್ಳೋದಷ್ಟೆ. ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಉಪ್ಪು ರುಚಿಗೆ. ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕಬೇಕು, ಇದಕ್ಕೆ ಹಾಕೋಂಗಿಲ್ಲ. ಎತ್ತಿಟ್ಕೊಬಿಡ್ತೀನಿ ಸ್ವಲ್ಪ. ಇದು ಕಚೋರಿಗೆ. ಇದು ಮಸಾಲ ಪುರಿಗೆ. ಕ್ಯಾರೆಟ್ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಹಾಕಬೇಕು. ಇದು ಕೊತ್ತಂಬರಿ ಸೊಪ್ಪು. ಇನ್ನೂ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಬೂಂದಿ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಬೂಂದಿ ಖಾರ ಇಲ್ಲ. ಇಷ್ಟ ಆಯಿತು. ಇಷ್ಟೇ. ಇನ್ನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ. ಇನ್ನು ಸ್ವಲ್ಪ ಇಟ್ಕೋತೀನಿ ಮೇಲೆ ಉದ್ರಸೋಕ್ಕೆ. ಮತ್ತು ಧನಿಯಾ ಅದನ್ನ ಕ್ರಷ್ ಮಾಡಿಬಿಟ್ಟು ಹಾಕಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಬಿಡ್ತೀನಿ. ಇನ್ನು ಸ್ವಲ್ಪ ಇದನ್ನು ಇದು ಜಾಸ್ತಿ ಪುಡಿ ಆಗಬಾರ್ದು. ಜಾಸ್ತಿ ಪುಡಿ ಆದರೂ ಒಂಥರ ಚೆನ್ನಾಗಿರುತ್ತೆ. ಈ ಥರ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ ತೋರಿಸ್ಲಿಲ್ಲ. ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಮತ್ತು ಜೀರಿಗೆ. ಇಷ್ಟು ಅಗಲ ಬಂದರೆ ಸಾಕು. ಇದನ್ನು ಇವಾಗ ಎಣ್ಣೆಗೆ ಬಿಡೋಣ.
ನೀವು ಸೈಜ್ ನೋಡ್ಬಿಟ್ಟು ಇದೇನು ಇಷ್ಟಾಗಲ ಮಾಡಿದ್ದೀರಾ ಅನ್ಕೋಬೇಡಿ. ನಾನು ಚಿಕ್ಕದಾಗಿ ಮಾಡಬೇಕಿತ್ತು, ಸ್ವಲ್ಪ ದೊಡ್ಡದಾಗೆ ಮಾಡಿಬಿಟ್ಟೆ. ಅದು ಸೈಜು ಆ್ಯಕ್ಚುಲಿ ಚಿಕ್ಕದಾಗಿರುತ್ತೆ ಅದು ಕಚೋರಿ ಅಂದರೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಂತೂ ಬಂದಿತ್ತು ಒಟ್ಟಿನಲ್ಲಿ. ಯಾಕೆ ಅಂದರೆ ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಇನ್ನು ಚಿಕ್ಕದಾಗಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಮಾಡಿದೆ. ಟೇಸ್ಟಿ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಇನ್ನು ಅದೇ ಬ್ಯಾಟರ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೇ ಸಮೋಸನೂ ಮಾಡಿದೆ. ಮತ್ತು ಪೂರಿ ಲಾಸ್ಟಲ್ಲಿ ಹಿಟ್ಟು ಮಿಕ್ತು, ಅದರಲ್ಲೇ ಒಂದೆರಡು ಪೂರಿನೂ ಮಾಡಿಬಿಟ್ಟೆ. ಇನ್ನು ಒಂದು ಬ್ಯಾಟರ್ ರೆಡಿ ಮಾಡೋದಕ್ಕೆ ಎಲ್ಲ ಎರಡು ಮೂರು ಥರದ್ದು ತಿಂಡಿ ಆಯಿತು. ಅದೇ ಸಮೋಸ ಮತ್ತು ಕಚೋರಿ ಮತ್ತು ಪಾನಿಪುರಿಗೂ ರೆಡಿ ಮಾಡಿಬಿಟ್ಟೆ ಅದರಲ್ಲೇ. ಇಷ್ಟು ರೆಡಿ ಆಯಿತು. ಇನ್ನು ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಅವ್ರು ಬರೋಷ್ಟರೊಳಗಡೆ ಎಲ್ಲ ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು. ಸಿಂಪಲಾಗಿ, ಗ್ರ್ಯಾಂಡ್ ಏನಿಲ್ಲ. ಊಟ ಒಂದು ರೆಡಿ ಆದರೆ ನಮ್ಮದೇನು ಅದ್ದೂರಿಯಾಗೇನಿಲ್ಲ, ಮಾಮೂಲಿ ಅಷ್ಟೇ. ಬನ್ನಿ, ಇದು ಪಾನಿ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಮತ್ತು ಚಾಟ್ ಮಸಾಲ ಎರಡು ಹಾಕಬೇಕು. ಜೀರಿಗೆ ಪುಡಿ, ಧನಿಯಾ ಪುಡಿ ಅಂತ ಎಲ್ಲ ಸಪ್ರೇಟ್ ಹಾಕಿ ಬೇಯಿಸ್ಬೇಕಿತ್ತು. ಲೇಟ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಇವೆರಡು ಹಾಕ್ತೆ ಅಷ್ಟೇ. ಇದು ಹಾಕಿದ್ರೆ ಬೇಗ ಆಗಿಬಿಡುತ್ತೆ. ಈಗ ಅರ್ಜೆಂಟಲ್ಲಿ ಇವೆರಡು ಹಾಕಿದ್ರೆ ಸಾಕು. ಅರ್ಜೆಂಟ್ ಆಗಿದ್ದಾಗ, ಲೇಟ್ ಆಗಿದ್ದಾಗ ಕೆಲವರು ಹಸಿಯಾಗಿ ಇದು ಮಾಡ್ತಾರೆ. ನಮಗೇನಂದರೆ ಯಾರೋ ಪಟಾಕಿ ಹಿಡಿತಿದ್ದಾರೆ. ನಮಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಹಸಿಯಾಗಿ ಸ್ವಲ್ಪ ಇದು ಮಾಡಲ್ಲ. ಯಾಕೆಂದರೆ ಎಲ್ಲ ಆಲೂಗೆಡ್ಡೆದೆಲ್ಲ ಬಳಸ್ಬಿಟ್ಟಿದ್ದೀನಿ. ಪಾನಿಪುರಿಗೂ ಆಲೂಗೆಡ್ಡೆ, ಕಚೋರಿಗೂ ಆಲೂಗೆಡ್ಡೆ. ಅದರಿಂದ ಸ್ವಲ್ಪ ಬೇಯಿಸ್ಬಿಟ್ಟು ಒಂದು ಮಳ್ಳಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ನೈಟು ಇಷ್ಟೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀವಲ್ವ, ಅದಕ್ಕೆ ಲೈಟಾಗಿ ಪಾಸ್ತಾ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಊಟಕ್ಕೆ ಇನ್ನೇನಿಲ್ಲ, ಇವಿಷ್ಟೇ, ಇನ್ನೇನು ಇಲ್ಲ. ಕೇಕ್ ಇರುತ್ತೆ, ಅದ್ರ ಜೊತೆಗೆ ಇದಿಷ್ಟು ಸಾಕು. ಹೊಟ್ಟೆ ತುಂಬ್ಕೊಳ್ಳೋದು. ನೈಟು ಜಾಸ್ತಿನೇ ಇತ್ತು, ಹೆವಿ ಆಯಿತು. ಎಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದು, ಅದರಿಂದ ಸಾಕು. ಲೈಟಾಗಿ ಸ್ವಲ್ಪ ಮಾಡ್ತೀನಿ. ನೋಡಿ, ನೀರು ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಉಪ್ಪು ಹಾಕಬೇಕು. ಕುದಿ ಬಂದಮೇಲೆ ಪಾಸ್ತಾ ಹಾಕೋಣ. ಪಾತ್ರೆಗಳೆಲ್ಲ ಬಿತ್ತು, ಇನ್ನು ಅದು ಬೇರೆ ಬೆಳಬೇಕು. ಏನಾದರೂ ಐಟಮ್ ಮಾಡ್ತೀವಿ ಅಂದರೆ ಮಾಡಬೇಕಾದ್ರೆ ಒಂದು ಸಂಭ್ರಮ ಇರುತ್ತೆ. ಚೆನ್ನಾಗಿ ಒಳ್ಳೆ ಐಟಮ್ ಮಾಡ್ತಾಯಿದ್ದೀವಿ ಅಂತ ತಿನ್ನೋ ತನಕ. ಇನ್ನು ಆಮೇಲೆ ನೋಡಿ ಒಂದು ರಾಶಿ ಪಾತ್ರೆ ಬೀಳುತ್ತೆ, ಎಲ್ಲ ಬೆಳಗಬೇಕು. ಇಲ್ಲ, ಪರವಾಗಿಲ್ಲ. ಈ ಖುಷಿ ಮುಂದೆ ಅದೇನಿಲ್ಲ. ಬೆಳಗ್ಗೆ ಇಟ್ಬಿಡೋಣ. ಪಾಸ್ತಾ ಒಂದು ಪಾವ್ ಹಾಕ್ತೀನಿ ಅಷ್ಟೇ. ನೋಡ್ತೀನಿ ಕ್ವಾಂಟಿಟಿ, 1 ಅಥವಾ 2 ಪಾವ್ ಎಷ್ಟಾಗುತ್ತೆ ನೋಡಿ. ಇಷ್ಟೆಲ್ಲ ಐಟಮ್ ಮಾಡಿ ಅಷ್ಟೇ ಸಾಕಾಗಿತ್ತು ಅನಿಸ್ತಿತ್ತು. ಆದರೆ ಊಟಕ್ಕೆ ಏನಾದರೂ ಕೇಳಿದ್ರು, ಊಟಕ್ಕೇನು ಮಾಡಿಲ್ವಾ ಅಂದ್ಬಿಟ್ಟು ಪಾಸ್ತಾ ಮಾಡಿದೆ. ಆದರೆ ಪಾಸ್ತಾ ಸರಿಯಾಗಿ ಯಾರೂ ತಿನ್ನಲೇ ಇಲ್ಲ. ಅದೇನೇ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಸುಮ್ಮನಾಗೋದ್ರು. ಏಕೆಂದರೆ ಅದೇ ಎಲ್ರಿಗೂ ಹೊಟ್ಟೆ ತುಂಬಿಡ್ತು. ಯಾರು ಈ ಥರ ಅಳತೆ ಮಾಡಿ ಹಾಕಿರಲ್ಲ ಅನಿಸುತ್ತೆ, ಕಣ್ಣಲ್ಲಿ ಹಾಕ್ತಾರೆ. ನಾನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಡಿಫ್ರೆಂಟ್ ಅಂತ ಏನಿಲ್ಲ, ಈ ಥರ ಇದ್ದು ಪಾವಲ್ ಅಲ್ದಾಕ್ತಾರ ಅನ್ಕೋಬೇಕು ನೀವು. ಫ್ರೈಸಾಗಿ ಮಾಡೋಣ ಅಂದ್ಕೊಂಡೆ. ಕಟ್ ಮಾಡಿ ಇಟ್ಟಿದ್ನಲ್ಲ, ಗೊತ್ತಾಗೋಯ್ತು ಅವ್ರಿಗೆ ಏನೋ ಮಾಡ್ತಾವಳೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಿದೀಯಾ ಅಂತ ಅಂದರು ಸ್ಕೂಲಿಂದ ಬಂದ ತಕ್ಷಣ. ಹೇಳಲೇಬೇಕಾಯ್ತು. ಅವ್ರ ಆಲೂಗೆಡ್ಡೆ ಎಲ್ಲ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಸಾಮಾನ್ಯವಾಗಿ, ಅಪರೂಪಕ್ಕೆ. ಅದಕ್ಕೆ ಏನಕ್ಕೆ ಇವೆಲ್ಲ ರೆಡಿ ಮಾಡಿಟ್ಟಿದ್ದೀಯಲ್ಲ ಅಂತ ಕೇಳಿದ್ರು. ಹೇಳ್ಬಿಟ್ಟೆ, ಎಲ್ಲ ಗೊತ್ತಾಯಿತು. ಇಲ್ಲಿ ಬಿಡಿ, ಪರವಾಗಿಲ್ಲ. ನಾನು ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದನ್ನ, ನಾನು ವೆಡ್ಡಿಂಗನ್ನು ಅಷ್ಟೇ ಮಾಡ್ತಿದ್ವಿ, ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋತಿದ್ವಿ. ಗ್ರ್ಯಾಂಡಾಗಿ ಅಂತ ಏನು ಮಾಡಿಲ್ಲ. ಇಷ್ಟು ವರ್ಷ ಆಗೋಯ್ತು, ನಿಮಗೆ ಗೊತ್ತಾಗುತ್ತೆ ಎಷ್ಟು ವರ್ಷ ಏನು. ಇನ್ನು ಇದು ಹೋದ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಎಷ್ಟು ವರ್ಷ ಆಯಿತು ಏನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ಆ ಕೇಕ್ ಮೇಲೆ ಹಾಕ್ಸಿದ್ದೀವಿ. ನೀವು ಅದರಲ್ಲೇ ನೋಡಿ ಗೆಸ್ ಮಾಡಿ ನೋಡೋಣ ಯಾರೆಲ್ಲ ಎಷ್ಟು ಗೆಸ್ ಮಾಡ್ತೀರಾ, ಎಷ್ಟು ವರ್ಷ ಆಗಿದೆ ನಮಗೆ ಮದುವೆ ಆಗಿ ಅಂತ ಅಂದ್ಬಿಟ್ಟು. ಇನ್ನು ನಮಗೆ ಗೃಹಿಣಿಯಾದವರು ನಾವೇನು ಮಾಡೋಕ್ಕೆ ಸಾಧ್ಯ, ಮನೇಲಿ ಇದ್ಕೊಂಡು ಅದನ್ನು ಮಾಡ್ತಿದ್ದೀವಿ. ಅವರು ಹೊರ್ಗಡೆಯಿಂದ ನಮಗೋಸ್ಕರ ಅಂತ ಅವರು ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಸಣ್ಣ ಪುಟ್ಟದಾಗಿ ನಮ್ಮ ಕೈಲಾಗಲ್ವಾ ಸರ್ಪ್ರೈಸ್ ಕೊಡೋಕ್ಕೆ. ನಾವು ಮನೇಲಿ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ನನ್ನ ತಲೆಯಲ್ಲಿ ಆ ಯೋಚನೆ ಬಂತು.
ಆ ಯೋಚನೆ ಬಂದಾಗ ನಾನು ಅಷ್ಟೊಷ್ಟಿಂದ ಏನೂ ಸೆಲೆಬ್ರೇಷನ್ ಮಾಡಿಲ್ಲ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡು ಕೂತಿರೋದು ಅಂತ ಅಂದ್ಬಿಟ್ಟು ನಾನೇ ಚೇರಪ್ ಆಗಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, 5-6 ವರ್ಷದಿಂದ ಮಾಡ್ತಿದ್ದೀನಿ. ಮನೇಲಿ ಏನು ಸಿಂಪಲ್ಲಾಗಿ ನಾವು ಏನು ಅರೇಂಜ್ಮೆಂಟ್ ಮಾಡಿಕೊಂಡು ಏನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ತಿದ್ದೀನಿ. ಇನ್ನು ನಾವು ಮೊದಲೆಲ್ಲ ಮಾಡ್ತಿದ್ವಾ ಇಲ್ವಾ ಅಂತ ಅಂದರೆ ಹೇಳಿದ್ನಲ್ಲ, ಅಷ್ಟೇ ಸಿಂಪಲ್ಲಾಗಿರ್ತಿತ್ತು ನಮ್ಮ ಮನೇಲಿ. ಸ್ನಾನ ಮಾಡು, ಪೂಜೆ ಮಾಡು, ಮತ್ತು ಮನೇಲಿ ಏನಾದರೂ ಸ್ವೀಟ್ ಮಾಡ್ಕೊ, ಇಷ್ಟು ಮಾಡಿಕೊಂಡು ಇರ್ತಿದ್ವಿ. ಈಗ ಏನಂದರೆ ಆ ದಿನಗಳಲ್ಲಿ ಯಾರಿರ್ತಾರೆ, ಇವಾಗಲೂ ಏನು ತುಂಬ ಅಂತ ಸರ್ಪ್ರೈಸ್ ಅಂತ ಏನಿಲ್ಲ. ನನಗೆ ನನ್ನ ಮನಸ್ಸಿಗೆ ನಾನು ಅವ್ರಿಗೆ ಎಷ್ಟು ಖುಷಿ ಕೊಡೋಕ್ಕೆ ಸಾಧ್ಯ ನನ್ನ ಮನೇಲಿ ಇದ್ಕೊಂಡು ಅವರು ನನಗೆ ಗಿಫ್ಟು ಅಂತ ಏನಾದರೂ ಒಂದಷ್ಟು ದುಡ್ಡು ಏನೋ ನನಗೆ ಅಂತಲೇ ಕೊಟ್ಟಾಗ ನನ್ನ ಖುಷಿ ಪಡ್ಸೋಕ್ಕೆ ನಮಗೋಸ್ಕರ ಅಂತ ಅವರು ಅಷ್ಟೆಲ್ಲ ಮಾಡಬೇಕಾದ್ರೆ ನಾವು ಒಂದು ದಿನ ನಾವು ಮನೇಲಿರೋಂಥದ್ದು ವಸ್ತುಗಳನ್ನೇ ಬಳಸ್ಕೊಂಡು ನಾವು ಯಾಕೆ ಅವ್ರಿಗೆ ಖುಷಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬಾರ್ದು? ಯಾಕೆ ಯಾವಾಗಲೂ ಅವ್ರ ಹತ್ರದಿಂದನೇ ಏನೇನೋ ಕೇಳೋದು? ಯಾಕೆ ಯಾವಾಗಲೂ ಅವ್ರ ಹತ್ರದಿಂದನೇ ಎಕ್ಸ್ಪೆಕ್ಟ್ ಮಾಡೋದು? ನೀವೇನು ಕೊಡಿಸ್ಲಿಲ್ಲ, ನೀವೇನು ಕರ್ಕೊಂಡು ಹೋಗಲಿಲ್ಲ, ನೀವೆಲ್ಗೂ ಇದು ಮಾಡಲಿಲ್ಲ ಅಂತ ಅಂದ್ಕೊಂಡು ಯಾಕೆ? ಅವರು ಪಾಪ ನಮಗೋಸ್ಕರನೇ ಎಲ್ಲ ಮಾಡ್ತಿರ್ತಾರಲ್ವ. ಅದಕ್ಕೆ ನಾನು ಇರೋದ್ರಲ್ಲೇ ನಾವು ಮನೇಲಿ ಏನು ಸೆಲೆಬ್ರೇಷನ್ ಮಾಡೋಕ್ಕೆ ಸಾಧ್ಯ ಅದನ್ನೇ ಮಾಡಿ ಒಂದು ಸ್ವಲ್ಪ ಖುಷಿಯಾಗಿ ಇರೋಣ. ಯಾಕೆ ಹೊರಗಡೆ ಹೋದ್ರೇ ಖುಷಿ ಅಂತಲ್ಲ, ನಮ್ಮ ಮನಸ್ಸಿಂದ ಬರಬೇಕು. ಇಬ್ಬರು ಒಬ್ರಿಗೊಬ್ರು ಮನೇಲಿ ಈಗ ನೋಡಿದಾಗ ಅವ್ರಿಗೂ ಸರ್ಪ್ರೈಸ್ ಅನಿಸಿ ಒಂಥರ ಖುಷಿ ಅನಿಸಿದ್ರೆ ಅದೇ ಸಾಕಲ್ವ. ಅದರಲ್ಲಿ ಬರೋಂಥ ಖುಷಿ ಈ ಸಣ್ಣ ಸಣ್ಣ ಖುಷಿಯಿಂದನೇ ದೊಡ್ಡ ಖುಷಿ ಶುರುವಾಗೋದು ಅಂತ ನಾನು ನಂಬಿದ್ದೀನಿ. ಈ ಥರ ಅಷ್ಟೇ. ಆದರೆ ಒಂದೊಂದ್ಸರಿ ಮೂಡು ಒಂದು ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಏನೋ ಬೇರೆ ಬೇರೆ ಕಾರಣಗಳಿರುತ್ತೆ, ಮತ್ತು ಬೇರೆ ಬೇರೆ ವಿಷಯಗಳಿರುತ್ತೆ. ಇದಕ್ಕೆ ಅಂತ ಆ ದುಃಖ ಆ ವಿಷಯಗಳನ್ನ ಕನೆಕ್ಟ್ ಮಾಡ್ಕೋಬೇಡಿ ನೀವು. ಇನ್ನು ಸಂಜೆ ಆಗ್ತಾ ನನ್ನ ದಿನನ ನಾವೇ ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆ ಬಂದು ನಾನೇ ಚೇರಪ್ ಆಗಿ ಇಷ್ಟೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಮಗೋಸ್ಕರ ನಾವೇ ಸೆಲೆಬ್ರೇಷನ್ ಮಾಡ್ಕೋಬೇಕಲ್ವ. ಯಾರು ಬರ್ತಾರೆ, ಯಾರು ಆಗ್ತಾರೆ, ಯಾರೂ ಆಗೋಲ್ಲ. ನಿಮ್ಮ ಲೈಫಲ್ಲೂ ಅಷ್ಟೇ, ಯಾರೂ ಆಗೋಲ್ಲ. ನಮ್ಮ ಲೈಫನ್ನ ನಾವೇ ಖುಷಿಯಾಗಿ ಇಟ್ಕೋಬೇಕು. ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ದಿನಗಳು ಕಳೆದೋಗ್ತಾ ಇರುತ್ತೆ. ನಮ್ಮ ದಿನಗಳನ್ನ ಕಳ್ಕೊಬಾರ್ದು ಅಂತ ಅಂದ್ಬಿಟ್ಟು ನಾನು ಇಷ್ಟು ದಿನ ಅದೇ ಮಾಡಿದ್ದು. ಆದರೆ ಇತ್ತೀಚೆಗಂತೂ ಅಂಥದ್ದೆಲ್ಲ ಒಟ್ನಲ್ಲಿ ನಾನು ಇರೋದ್ರಲ್ಲೇ ಖುಷಿ ಪಡ್ಕೊಂಡು ಹೋಗೋಂಥ ಸಾಮಾನ್ಯವಾದ ಗೃಹಿಣಿ ನಾನು. ಯಾಕೆ ಅಂದರೆ ಯಾವುದು ನಮ್ಮ ದಿನಗಳು ಅಂದರೆ ಆರೋಗ್ಯ ಮತ್ತು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇರುತ್ತಲ್ಲ, ಅದೇ ನಮ್ಮ ದಿನಗಳು ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನೇನು ಅಷ್ಟು ಇದಾಗಿ ತಗೊಳ್ಳೋದಿಲ್ಲ. ಆದರೆ ಇತ್ತೀಚೆಗೆ ಹೌದಲ್ವ, ನಾವೇನು ಮಾಡ್ತಿದ್ದೀವಿ, ಏನು ನಮಗೋಸ್ಕರ ಅಂತ ನಾವೇನು ಮಾಡ್ಕೋತಿದ್ದೀವಿ, ನಮ್ಮ ದಿನಗಳನ್ನ ನಾವು ಅಂದರೆ ನಾನು ಟಿ ವಿ ನೋಡ್ತೀನಿ, ಫೋನ್ ನೋಡ್ತೀನಿ, ಎಲ್ಲ ನೋಡಿದಾಗ ಹೌದಲ್ವ ನಮ್ಮ ದಿನಗಳು ಅಂತ ನಾವು ಏನು ಮಾಡ್ಕೋತಾ ಇದ್ದೀವಿ, ನೆನಪಿಗಿಡೋಂಥ ವಿಷಯಗಳನ್ನ ಏನೂ ಮಾಡ್ತಿಲ್ವಲ್ಲ, ನಮಗೋಸ್ಕರ ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿ ಇತ್ತೀಚೆಗೆ ಇಲ್ಲ ನಮ್ಮ ಇದನ್ನು ನಾವೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ನನ್ನ ಕೈಲಿ ಎಷ್ಟಾಗುತ್ತೋ ಮನೇಲಿ ಅಷ್ಟು ಖುಷಿಯಾಗಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನಿರುತ್ತೋ ಮನೇಲಿ ಇರೋಂಥ ವಸ್ತುಗಳನ್ನೇ ಬಳಸಿ ಚೆನ್ನೈತೆ ಅರೇಂಜ್ಮೆಂಟ್ಗೆ ಏನು ಸಿಂಪಲಾಗಿ ಆ ಕ್ಷಣಕ್ಕೆ ಆ ಮೂಮೆಂಟ್ಗೆ ಏನಾಗುತ್ತೋ ಅಷ್ಟು ರೆಡಿ ಮಾಡ್ತೀನಿ. ನೋಡಿ, ಇಷ್ಟೇ ರೆಡಿ ಮಾಡಿರೋದು. ಸಿಂಪಲಾಗಿ ಮನೇಲೇ ಲೈಟ್ ಇತ್ತು, ಲೈಟೆಲ್ಲ ಇಟ್ಬಿಟ್ಟು ಮನೇಲಿ ಏನಿರುತ್ತೆ ಅಷ್ಟು ಡೆಕೋರೇಷನ್ ಮಾಡಿದ್ದೀನಿ. ಇನ್ನು ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸೆಲೆಬ್ರೇಷನ್ ದಿನ ಈ ಥರ ಇತ್ತು. ನಮ್ಮ ಸೆಲೆಬ್ರೇಷನ್ ಇಷ್ಟ ಆಗಿತ್ತು. ಸಿಂಪಲ್ಲಾಗಿ, ಚಿಕ್ಕದಾಗಿ, ಕ್ಯೂಟಾಗಿ ಅಂತಲೇ ಹೇಳ್ಬೋದು. ಏನೂ ಇಲ್ಲ, ಮನೇಲಿ ಅಡುಗೆ ಮಾಡ್ಕೊಂಡ್ವಿ, ನೆಮ್ಮದಿಯಾಗಿ ಆರಾಮಾಗಿ ಊಟ ಮಾಡಿದ್ವಿ, ಕೇಕ್ ಕಟಿಂಗ್ ಮಾಡಿದ್ವಿ. ಅವರು ಕೇಕ್ ತಂದಿದ್ರು. ನಾನು ಮಾಡಿರೋ ಕೇಕು ನಿಮಗೆ ತೋರಿಸ್ಲೇ ಇಲ್ಲ, ಪಕ್ಕದಲ್ಲೇ ಇಟ್ಟಿದ್ದೀನಿ ನೋಡಿ, ಅದು ಕಟ್ ಮಾಡ್ತೀವಿ ಇವಾಗ. ನಮ್ಮನೆಯವ್ರಿಗೆ ಕ್ರೀಮ್ ಕೇಕ್ ಅಂದರೆ ತುಂಬ ಇಷ್ಟ ಆಗಲ್ಲ. ಅವ್ರಿಗೆ ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಹೇಳಿದೆ ಪ್ಲೈನ್ ಕೇಕ್ ಮಾಡಿದ್ದೆ. ಅವರು ಇದು ನೋಡ್ಬಿಟ್ಟು ಏನಕ್ಕೆ ಮಾಡಿದೆ, ಮತ್ತು ಇದು ಮಾಡಿದ್ದೀನಿ ಅಂತ ಅಂದಿದ್ರೆ ಇದು ತರ್ತಾನೆ ಇರಲಿಲ್ವಲ್ಲ ಅಂತಿದ್ರು. ಅದಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿರಲಿಲ್ಲ ನಾನು. ಇನ್ನು ಅವರು ತಂದುಬಿಟ್ಟಿದ್ರು. ಇನ್ನು ಅದನ್ನು ಅವ್ರಿಗೆ ಕೊಟ್ಟು ಅವ್ರಿಗೋಸ್ಕರ, ಮತ್ತು ನನ್ನ ಮಗನೂ ಕ್ರೀಮ್ ತಿನ್ನಲ್ಲ ಅಷ್ಟು, ಇನ್ನು ಅವರಿಬ್ರಿಗೆ ಅದನ್ನು ಮಾಡಿದ್ದೆ. ಇನ್ನೂ ಇಷ್ಟ ಆಗಿತ್ತು ನೋಡಿ ನಮ್ಮದು ಸೆಲೆಬ್ರೇಷನ್. ಇಷ್ಟೇ ಸಿಂಪಲ್ಲಾಗಿತ್ತು. ಆಮೇಲೆ ಯಾರನ್ನೂ ಕರೀಲಿಲ್ವ ಅಂತ ಕೇಳಬೇಡಿ, ಯಾರನ್ನೂ ಕರೆಯಲ್ಲ ನಾವು, ಸಿಂಪಲ್ಲಾಗೇ ಮಾಡ್ಕೊಳ್ಳೋದು. ಆ ಟೈಮ್ಗೆ ಯಾರು ಇರ್ತಾರೆ ಅವ್ರ ಜೊತೆ ಮಾಡ್ಕೋತಾ ಇರ್ತೀವಿ ಅಷ್ಟೇ. ಒಂದು ವರ್ಷ ಅಪ್ಪಾಜಿ ಇದ್ದರು, ಅವ್ರ ಜೊತೆ ಮಾಡಿದ್ವಿ. ಒಂದು ವರ್ಷ ಅಮ್ಮ ಇದ್ದರೆ ಅಮ್ಮನ ಜೊತೆ, ಇಲ್ಲಾಂದರೆ ಯಾರು ಇರ್ತಾರೆ ಅವ್ರ ಜೊತೆ. ನಾವೇನು ಕರೆದು ಹಿಂಗೆ ಮಾಡಲೇಬೇಕು ಅಂತ ಏನೂ ಇದಿಲ್ಲ. ನಮ್ಮ ದಿನಗಳನ್ನ ನಾವು ನೆನ್ಪಿಟ್ಕೊಂಡಿರ್ತೀವಿ, ಅವರೆಲ್ಲ ನೆನ್ಪಿಟ್ಕೊಂಡಿರ್ತಾರೆ. ನೆನ್ಪಿಟ್ಕೊಂಡಿರಲಿ ಅಂತಲ್ಲ, ನನಗೂ ಮಾಡೋಕ್ಕಿಷ್ಟ ಎಲ್ಲರನ್ನೂ ಕರೆದು. ಹೇಳಿದ್ನಲ್ಲ
ನಮ್ಮದೇ ಆದ ಕಾರಣಗಳಿರುತ್ತೆ. ಮುಂದೆ ಮಾಡೋಂಥ ದಿನಗಳು ಬಂದರೆ ಅದನ್ನು ಮಾಡೋಣ, ದೇವರು ಅದನ್ನು ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ. ಇನ್ನು ಮಕ್ಕಳನ್ನೆಲ್ಲ ಕರೆದು ಮಾಡ್ತಿದ್ದೆ. ಏನಂದರೆ ಸಿಂಪಲಾಗಿ ಕೇಕ್ ಕಟಿಂಗ್ ಟೈಮಲ್ಲಿ ಅಷ್ಟನ್ನಾದರೂ ಸಿಂಪಲಾಗಿ ಮಾಡ್ತಿದ್ದೆ. ಈಗ ಟೈಮ್ ಆಗಿಬಿಟ್ಟಿತ್ತು, ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಆಮೇಲೆ ಇಷ್ಟೊತ್ತಿನಲ್ಲಿ ಯಾರು ಬರ್ತಾರೆ, ಎಲ್ಲ ಮಕ್ಕಳು ಈಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಚಲಾಪಿಲಿ ಆಗಿಬಿಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನೋಡಿ ಇಷ್ಟ ಆಗಿತ್ತು ನಮ್ಮದು ಸೆಲೆಬ್ರೇಷನ್ನು. ಇನ್ನು ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋನ ಫಾಲೋ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬಾಯ್.